ಕರುಣ ರಸದಿ ಕೋಡಿವರಿವ ಕಟಾಕ್ಷದ ಪರತತ್ವ ಅರಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಧಾರಿ ಸದ್ಗುರು ಇರಲೆನ್ನ ಮಾನಸದೋಳು ಪರಮಾರಾಧ್ಯರು ಪಾವನ ಮೂರ್ತಿಗಳು ಎನ್ನ ಬಾಳಿನ ಭಾಗ್ಯವಿದಾತ ಆರಾಧ್ಯ ದೇವತೆ ಸದ್ಗುರು ಸಿದ್ಧರತ್ನ ಅಪ್ಪಗಳ ಪವಿತ್ರ ಸನ್ನಿಧಾನಕ್ಕೆ ಶಿರವಾಗಿಸಿ ಆರಾಧ್ಯ ತಂದೆಯ ಅಮೋಘ ಸಿದ್ದೇಶನಲ್ಲಿ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರರಲ್ಲಿ ಬೀರೇಶ್ವರರಲ್ಲಿ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿ ಕಾರ್ಯದ ಒಡೆಯನು ಭಕ್ತರ ಕಾಮಧೇನು ಆಗಿರತಕ್ಕಂಥ ಮುರುಸಿದ್ದೇಶ್ವರರ ಸನ್ನಿಧಾನಕ್ಕೂ ಕೂಡ ವಂದಿಸಿ ಬಹಳ ಪವಿತ್ರವಾಗಿರ್ತಕ್ಕಂಥ ಕಾಲಘಟ್ಟದೊಳಗೆ ನಾವೆಲ್ಲ ಇದ್ದೀವಿ. ನಮಗ ಕೇಳೋ ಅವಕಾಶ ಭಗವಂತ ಕೊಟ್ಟ, ಅವರಿಗೆ ಹಾಡೋ ಅವಕಾಶವನ್ನು ಇಟ್ಟ. ಆ ಹಾಡುವ ಅವಕಾಶವನ್ನು ಇಟ್ಟಾಗ ಇಂಥ ಅವಕಾಶ ನಮಗೆ ಒದಗಿಸಿಕೊಟ್ಟ ಆ ಅವಕಾಶವನ್ನು ಹೆಂಗೆ ಬಳಸಬೇಕು ಅಂತ ಒಂದು ಸಲ ನಾವು ಆಲೋಚನೆ ಮಾಡಿದ್ವಿ ಅಂದ್ರೆ ನಮಗೆ ಸಂಘ ದೊರೆತದ ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ಮಾತು. ಅಂಥ ಸಾರ್ಥಕ ಬದುಕನ್ನ ಪೂಜ್ಯ ಗುರುದೇವರ ಒಡನಾಟಿಯಾಗಿ ಬಹಳ ದಿಟ್ಟವಾಗಿ ನೇರವಾದಂಥ ಮಾತುಗಳನ್ನಾಡ್ತಾ ಈ ಧರ್ಮದ ಧ್ವಜೆಯನ್ನು ತಮ್ಮ ಬದುಕಿನುದ್ದಕ್ಕೂ ಕೂಡ ಎತ್ತಿ ಮೆರೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಜಗಜೋಣಿ ಮಧುಣ್ಣವರಿಗೆ ಭಕ್ತಿಯ ಶರಣುಗಳನ್ನು ಹೇಳಿ, ಚಿಕ್ಕ ಕಲಾವಿದನಾಗಿದ್ದರೂ ಕೂಡ ನಿಜವಾಗಿ ಜಾನಪದ ಪದ್ಯವನ್ನು ಬಳಸದೆ ವಿಶೇಷವಾಗಿ ಪೂಜ್ಯ ಗುರುದೇವರ ಮದಗೊಂಡೇಶ್ವರಪ್ಪಗಳ ಸಾಹಿತ್ಯದ ಸೊಗಡನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆಯದನ್ನು ಬಿತ್ತಬೇಕು ಅಂತಕ್ಕಂಥ ಪರಿಕಲ್ಪನೆಯೊಂದಿಗೆ ಆ ಸಂಘವನ್ನು ಕಟ್ಟಿಕೊಂಡು ಬೆಳೆಸ್ತಕ್ಕಂಥ ಸಾಬು ಮಾಸ್ತರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಹೇಳಿ, ನಾನೇನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವರು ವಿಷಯ ಇಟ್ಟಾರ, ಶರಣರ ಸಿದ್ಧರ ಸಂಘ ಶ್ರೇಷ್ಠ, ಗಂಗಾ ಸ್ನಾನ ಶ್ರೇಷ್ಠ. ತಮ್ಮಗೌಡ್ರೆ, ಕುದುರೆ ಕಂಪನಿ, ದಯವಿಟ್ಟು ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಐತಿ ಸಮಾಜಕ್ಕೆ. ದೇವರ ತಗೊಂಡ್ ಬರ್ರಿ, ಭಂಡಾರ ಹಾರಿಸ್ರಿ, ಪಲ್ಲಕ್ಕಿ ಮೆರೆಸ್ರಿ, ಇದೆಲ್ಲ ಮುಗಿದು ಬಳಕ ಒಳ್ಳೆ ಮಾತು ನಡೆದಲ್ಲಿ ಕೇಳ್ತಕ್ಕಂಥ ಕಿವಿ ನಿಮ್ಮ ಆಗಬೇಕು. ನೀವು ನಾಳೆ ನಮ್ಮ ಸಮಾಜದ ದೊಡ್ಡ ಗುರುಗಳು, ಮಾರ್ಗದರ್ಶಕರು ನೀವೆಲ್ಲ. ಯಾಕಂದ್ರೆ ನೀವು ಅಕಸ್ಮಾತ್ ತಿರುಗಾಡ್ಲಕ್ಕತ್ರಿ, ನೀವು ಮಾತಾಡ್ಲಕ್ಕತ್ತಿ ಅಂದ್ರೆ ನಿಮ್ಮ ಭಕ್ತರೇನಂತ ನಮ್ಮ ಗುರುಗಳು ಹೆಂಗೆ ಅಡ್ಡಾಡೋ ಕಾಲಕ್ಕೆ ನಾವ್ಯಾಕೆ ಕುಂದ್ರೋದಂತಾರ. ಹೌದಿಲ್ಲ? ಗುರುಗಳ ಜವಾಬ್ದಾರಿ ಬಹಳ ದೊಡ್ಡದು. ಅದಕ್ಕೆ ವಿಷಯ ಬಹಳ ಸುಂದರವಾಗಿ ಇಟ್ಟಾರ. ಒಟ್ಟಿನ ಮೇಲೆ ಹೊರಗಿಂದ ತೊಳಿಬೇಕಾಗಿತ್ತಂದ್ರೆ ಗಂಗಾ ಸ್ನಾನ ಬೇಕು, ಒಳಗಿಂದ ತೊಳಿಬೇಕಂದ್ರೆ ಗುರುವಿನ ಸಂಘ ಬೇಕು. ಇಷ್ಟು ನಿಮಗೆ ತಿಳಿಸ್ಯದ. ನಾನಿಬ್ಬರೂ ಕಲಾವಿದರಲ್ಲಿ ಹೇಳ್ತಾ ಇದ್ದೀನಿ, ನಿಮಗೂ ಆನಂದ ಆಗಬೇಕದು, ನಿಮಗೂ ಆನಂದ ಆಗಬೇಕು, ಕೂತು ಕೇಳೋರಿಗೆ ಆನಂದ ಆಗಬೇಕು. ಅದಕ್ಕೆ ಸಿದ್ದೇಶ್ವರಪ್ಪವ್ರು ನಮಗೆ ಕಲಿಸಿದ್ದೇನು ಅಂತ ಕೇಳಿದ್ರೆ ಹಾಡಬೇಕು. ಎದಕ್ಕಾಗಿ ಹಾಡಬೇಕಂದ್ರೆ ನಿನ್ನ ಆನಂದಕ್ಕಾಗಿ ಹಾಡಬೇಕು. ಮೊದಲು ನೀನು ಶುದ್ಧ ಆಗಬೇಕು. ಅಪ್ಪವ್ರು ಕೇಳಿದ್ರಂತ, ದಿವಸ 20,000 ಜನ ಸೇರ್ತಾರೆ ನಿಮ್ಗಲ್ಲಿ ಪ್ರವಚನಕ್ಕೆ, ಎಷ್ಟು ಜನ ಬದಲಾವಣೆ ಆಗ್ಯಾರಂತ ಕೇಳಿದ್ರಂತ. ಅವಾಗ ದೊಡ್ಡ ಮಾತು ಹೇಳ್ತಾರೆ ಅಪ್ಪಗಳು. ಬಹುತೇಕ ಅದು ದೊಡ್ಡವ್ರ ಬಾಯಲ್ಲಿ ದೊಡ್ಡನೂ ಬರ್ತಾವ ಬಹುತೇಕ. ಯಾಕಂದ್ರೆ ನಮ್ಮ ಗುರುಗಳಿಗೆ ಬಂದು ಒಬ್ಬ ಕೇಳಿದ, ಯಪ್ಪ ನಿಮ್ಮಿಂದ ಗುಡ್ಡು ಭಾಳ ಬೆಳಿತ್ರಿ, ತೆಳಗಿನ ಮದವಾಗಿ ಹೋಗಿದ್ವಿ ನಾವು ಜಂಬಿಗೆ, ಆಯರ ಜಂಬಿಗೆ. ಗುಡ್ಡು ನಿಮ್ಮಿಂದ ಭಾಳ ಬೆಳಿತ್ರಿ, ಗುಡ್ಡು ನಿಮ್ಮಿಂದ ಭಾಳ ಬೆಳಿತ್ರಿ 3 ಸಲ ಅಂದ. ಅಪ್ಪಗಳು ಕರೆದು ಹೇಳಿ, ಹೊಚ್ಚ ನಾವೊಬ್ಬ ಕ್ವಾಣ ಇದ್ದಂಗೆ, ಯಾವಾಗ ಮೋಗಿಸಿದ್ದು ನನ್ನ ತಲೆ ಮೇಲೆ ಹಸ್ತ ಇಟ್ಟ, ಕರೆದ ಜಾಗ ಕೊಟ್ಟ, ಅದು ಓದ್ಲಕ್ಕೆ ಚಾಲಾಗಿತ್ತು, ಅವನಿಂದ ಬೆಳೆದದು ಗುಡ್ಡ ಅಂತ ಹೇಳ್ತಿದ್ರು. ಅವರು ದೊಡ್ಡವರು.
ಈಗ ನಾವೇನು ಹೇಳಕತ್ತಿದೀವಿ, ನನ್ನಿಂದ ಅಂತ ನಾವು ಹೇಳಕತ್ತಿದೀವಿ. ನನ್ನಿಂದ ಅಂತಕ್ಕಂಥದ್ದಲ್ಲ. ಅದಕ್ಕೆ ಅಪ್ಪವ್ರು ಹೇಳಿದ್ರೆ, ಸಿದ್ದೇಶ್ವರಪ್ಪಗಳು ಹಾಡಬೇಕು ಎದಕ್ಕೆ ತಕ್ಕಿದ್ರೆ ನಿನ್ನ ಆನಂದಕ್ಕಂತ. ಜಗತ್ತ ಜನ ಎಷ್ಟು ಬದಲಾವಣೆ ಆಗ್ಯಾರ ಕೇಳಿದಾಗ, ಜಗತ್ತು ಬದಲಾಗೈತಿ ಬಿಟ್ಟೈತಿ ಗೊತ್ತಿಲ್ಲಪ್ಪ, ನಾನು ಮಾತ್ರ ಬದಲಾಗೀನಿ ಅಂದ್ರಂತ. ನಾವು ಬದಲಾಗ್ಲಿಕ್ಕೆ ಬಂದವ್ರು. ನಾವು ಬದಲಾಗ್ತಕ್ಕಂಥ ಕಾರ್ಯವನ್ನ ನಿತ್ಯ ನೋಡಾಕತ್ರ ತಾವೇ ಬದಲಾಗ್ತಾರೆ. ಜಗತ್ತಿಗೆ ಹೇಳ್ರಿ ಕೇಳುವುದಿಲ್ಲ, ಅವರು ಮಾಡಿ ತೋರಿಸಿದಾಗ ಮಾತ್ರ ಜಗತ್ತು ಅದನ್ನ ನಡೀತದ. ನೀವಿಬ್ಬರು ಕಲಾವಿದರ ನೆಟ್ಟಿನೊಳಗೆ ಬಂದಿರಿ. ಬಹುತೇಕ ಇವರು ಒಳಗೆ ಯಾರು ಅಂತಿದ್ರು, ಹೆಣ್ಮಕ್ಳು ಮೇಳ ಹೇಳಿದ್ರೆ ಚಲೋ ಆಕ್ಕಿತ್ತನತ್ತೇಳಿ. ಹೆಣ್ಮಕ್ಳು ಹಾಡಬಾರ್ದ ತಪ್ಪಲ್ಲ, ಹಾಡಲಿ. ಆದರೆ ಗಂಡು ಮಕ್ಕಳು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ನಾ ಒಂದು ಕಡೆ ಹೋಗಿನಿ, 65 ವರ್ಷದ ಅಜ್ಜ ಇದ್ದ. ಅವೊಂದು ಪೆನ್ನ ಒಂದು ನೋಟ್ ತೊಗೊಂಡು ಒಂದು ಭಾಷೆಂಗೆ ತೊಗೊಂಡು ಮ್ಯಾಲೆ ಟೇಜ್ ಮೇಲೆ ಬಂದಿದ್ದ. 60 ವರ್ಷದ ಅಜ್ಜ. ನಾನು 60 ವರ್ಷದವ್ರು ಹಿಂಗಾದ್ರೆ 6 ವರ್ಷದವ್ರು ಹೆಂಗಿರ್ಬೇಕಪ್ಪ ಮುಂದೆ ಜಗತ್ತ. ಮುಟ್ಟಬಾರ್ದತ್ತಲ್ಲ ಭಾವ ಬಂಧುಗಳೇ. ಭಾಳ ವೇದಿಕೆ ಮೇಲೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಹಾರ ಹಾಕಬಾರ್ದಂತಾರೆ, ಅದು ತಪ್ಪು. ಹಾರ ಹಾಕ್ಬೇಕು. ನನ್ನ ತಂಗಿ ಎತ್ತ ಹಾಕಿ ಬಿಡ್ರಲ್ಲ, ನನ್ನ ತಂಗಿ ನನ್ನ ತಾಯಿ ಎತ್ತಿ ಭಾವಿಟ್ಟು ಹಾಕಿ ಬಿಡ್ರಲ್ಲ. ಹಾಕಬೇಡ್ರಂದ್ರೆ ನಿಮ್ಮಲ್ಲಿ ಏನೋ ಭಾವ ಬದಲಾಗಿಲ್ಲ ಅಂದಂಗೆ ಹಾಕತ್ತದು, ಹೌದಿಲ್ಲ? ಹೆಣ್ಮಕ್ಳು ಹಾರ ಹಾಕ್ಬೇಕಂದ್ರೆ ಗಂಡು ಮಕ್ಕಳು ಹಾಕಬಾರ್ದಂದ್ರೆ ಭಾವನೆ ನಿಮ್ಮಲ್ಲಿ ಸುದ್ದಿಲ್ಲ. ನನಗೆ ಜನ್ಮ ಕೊಟ್ಟ ತಾಯಿ, ನಮ್ಮ ಅಕ್ಕ ತಂಗಿ ಇಟ್ಟು ಭಾವದಾಗ ಹಾಕಿಬಿಡ, ಅವಾಗ ಬಾದಲೇಕಾಗತ್ತೆ. ಅದು ನೀವೆಲ್ಲ ತಿಳ್ಕೊಬೇಕಾಗಿತ್ತಂದ್ರೆ, ನಾವೆಲ್ಲರೂ ಕೂಡಿ ಸಮಾಜವನ್ನು ಕಟ್ಲಿಕ್ಕೆ ಬಂದವ್ರು, ನಮ್ಮನ್ನು ಆದರ್ಶವಾಗಿ ಇಟ್ಕೊಂಡವ್ರು. ಇವತ್ತೇನು ಮಾಡ್ಯಾರ ಅಂದ್ರೆ ಹಬ್ಬ ಮಾಡ್ಯಾರ ಇವ್ರು. ಎದರದ ಹಬ್ಬ? ಮುರುಸಿದ್ದೇಶ್ವರನ ಹರಕೆ ಹಬ್ಬ ನೆಪ ಇದು. ನಿಜವಾಗಿ ನಮ್ಮ ಬದುಕಿನ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಒಂದು ರಾತ್ರಿ ಅವಕಾಶ ತಗೊಂಡಾರ, ಒಂದು ಅವಕಾಶ ತಗೊಂಡಾರ. ಅದಕ್ಕೆ ಅವ್ರು ರೊಕ್ಕ ಕೊಟ್ಟು ನಮ್ಮನ್ನು ಕರೆಸಿ ನಮ್ಮಿಂದ ಬುದ್ಧಿ ತಿಳ್ಕೊಳ್ಳೋರ್ದಾರ. ನಾವು ತಗೊಂಡವ್ರು ಹೆಂಗೆ ಹೇಳ್ಬೇಕಂತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಪುಣ್ಯಾತ್ಮರು ನಮ್ಗೆ ರೊಕ್ಕ ಕೊಟ್ಟಾರ, ನಿದ್ದೆ ಕೆಡಿಸ್ಕೊಂಡಾರ, ಸಮಯ ನಮಗೆ ಕೊಟ್ಟಾರ. ನಮ್ಗೆ ರೊಕ್ಕನೂ ಕೊಟ್ಟಾರ, ಊಟನೂ ಕೊಟ್ಟಾರ, ಸಮಯ ಕೊಟ್ಟಾರ. ಆ ಕೊಟ್ಟ ಪುಣ್ಯಾತ್ಮರಿಗೆ ನಾವು ಉಪಕಾರ ಎಂತಾದ್ರು ಮಾಡ್ಬೇಕಂತ ಕೇಳಿದ್ರೆ, ಇರ್ಬೇಕಪ್ಪ ಇಂಥ ಕಲಾವಿದ, ಇರ್ಬೇಕಿಂತ ಕಲಾವಿದ ಅಂತ ಹಾಡಬೇಕು, ಹರಿಸ್ಬೇಕು. ಅದಕ್ಕೆ ನಮ್ಮ ಅಪ್ಪಗಳು ಒಂದು ಕೊನೆ ಪದ್ಯ ಹಾಡ್ತಾರವ್ರು. ನಾ ಶ್ರೇಷ್ಠ ನನ್ನ ಕುಲ ಶ್ರೇಷ್ಠ ಅಂತ ಮಾಡುತ್ತ ನಾ ಬಂದೆ ಭೇದ, ತಪ್ಪಾಯ್ತು ಗುರುವೇ ಇದ್ರ ಮುಂದೆ ಹಾಕುವುದಿಲ್ಲವಾದಂದ್ರ ಬಹುತೇಕ ಇದು ಮಾತಲ್ಲ ಬಂಧುಗಳೇ. ಅವರು ಹೃದಯದಿಂದ ಬಂದಿರ್ತಕ್ಕಂಥ, ಅವ್ರೇನೋ ಒಂದು ಈ ಲೋಕದೊಳಗೆ ಸರ್ಕಸ್ ಮಾಡೋ ಸಲುವಾಗಿ, ಇದನ್ನು ಪರಂಪರೆ ಬೆಳೆಸೋ ಸಲುವಾಗಿ ಆಟ ಮಾಡಿದ್ರು. ಆದರೆ ಇದನ್ನು ಮಂದಿ ಕೆಲವೊಬ್ಬರು ದುರುಪಯೋಗ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ದಯವಿಟ್ಟು ಆ ಪುಣ್ಯಾತ್ಮನ ಎಷ್ಟು ಕೊಂಡಾದರೂ ಕಡಿಮೆ ಐತಿ. ಬಹುತೇಕ ನಾ 2009 ಇಸ್ವಿ ತಿರುಗುತ್ತಾನೆ. ನಮ್ಮದು ಗುಡಿಸಲಿತ್ರಿ, ಗುಡಿಸಲಾಗ ಬಂದು ಕೂತು ಜಳಕ ಮಾಡ್ಯಾರ್ರಿ, ಎಮ್ಮೆ ತಟ್ಟಾಗ ಬಂದು ಮಕ್ಕೊಂಡಾರ್ರಿ. ಇವತ್ತು ನಾವೆಲ್ಲ ಅರಮನೆ ಕಟ್ಟಿಕೊಂಡಿದ್ದು ಜನ ಅವ್ರನ್ನ ಕೊಂಡಾಡ್ತಾರೆ. ಇವತ್ತಿಗೆ ಕೂಡ ಕೊಂಡಾಡ್ತಾರೆ. ಬಹುತೇಕ ಒಬ್ಬರು ಭಕ್ತರು ಬರ್ತಾರೆ ನಮ್ಮ ಎಲ್ಪಾರಟ್ಟ ಕ್ಷೇತ್ರದಾಗ. ಅವರು ಮನೆಯಾಗ 2 ಕಟ್ಟ ಗೊಂಜಾಳದ. ಅಪ್ಪಗಳು ಅಂತಾರ ನಾ ಒಯ್ಯವಂತಾನ, ಅವಂತಾನ ನನ್ನ ಮಕ್ಕಳು ಮೊಮ್ಮಕ್ಕಳು ಭಾಳ ಅದ ಯಪ್ಪ, ಮತ್ತು ವರ್ಷಕ್ಕ ನಾ ಏನ್ ತಿಲ್ಲಿ ಅಂತಾರೆ. ನಾವು ಒಯ್ಯವಂತಿವ್ರು ಅಂತಾರೆ. ಯಪ್ಪ ಮಕ್ಕಳು ಸಣ್ಣದಾವ್, ನಮ್ಮ ಮತ್ತವ್ರ ಬಾಗಿಲಿಗೆ ಬೇಡ ಹಚ್ಚಬೇಡ, ಮುಂದೆ ಒಯ್ಕೆ, ನಾವು ಒಯ್ಯವ ಈಗಂದು. ಅಪ್ಪಗಳು ಒಂದು ಕಟ್ಟ ತಗೊಂಡು ಹೋಗಿಬಿಟ್ರು. ಹೊಳ್ಳಿ ಮರುವರ್ಷ ದಾಸೋಹಕ್ಕೂ ಬಂದ್ರು. ಆ ಕಟ್ಟಾದ ಬಾಯಿನ ಬಿಚ್ಚಿಲ್ಲಾಗಿದ್ದಾವ, ಹೆಂಗೆ ಬದುಕಿರ್ಬೇಕು ಹೇಳಿ. ನನ್ನ ಮಕ್ಕಳು ಏನು ಮಾಡೋದು ಅಂತ ಹೇಳ್ತಾನ. ಆದರೆ 2 ಕಟ್ಟದೊಳಗೊಂದು ಗುಡ್ಡಕ್ಕೆ ಹೋದಾರ, ಒಂದು ಕಟ್ಟ ಉಳ್ದೈತೆ. ಆ ಕಟ್ಟದ ಬಾಯಿನ ಬಿಚ್ಚಿಲ್ಲ, ಹಂಗ ಬದುಕಿ ಜೀವನ ಸಂತೋಷದಿಂದ. ಅವಂತಾನ, ಯಪ್ಪ ಏನು ನೀನು ನಮ್ಮ ಮನ್ಯಾಂದು ಓದಿದಿ ಎಲ್ಲಿದು ಬರ್ತತ್ತೋ ಗೊತ್ತಿಲ್ಲ, ಚೀಲ ಮೋತಿನ ನೋಡಿಲ್ಲ ಅಂತ ಹೇಳ್ತಿದ್ರು. ಅವ ಕೊಡಾಕು ಗಟ್ಟಿದ್ದು ಮದಗೊಂಡು ಮುತ್ಯ, ಒಯ್ಲಕ್ಕೂ ಗಟ್ಟಿದ್ದ. ಆದ್ರೆ ನಮ್ ಕೊಡೋರಲ್ಲ, ನಾವು ಒಯ್ದು ಮಾತ್ರ ಬಿಡೋರಲ್ಲ. ಹಂಗಾಗೈತೆ ನಮ್ಮ ಹಣೆ ಬರ. ಅದಕ್ಕೆ ಒಟ್ಟಿನ ಮೇಲೆ ನಾವೆಲ್ಲರೂ ಯಾರು ಭರವಾಸ ಮೇಲೆ ಹೊಂಟಿದ್ವಿ ಅಂತ ಕೇಳಿದ್ರ, ಮದಗೊಂಡೇಶ್ವರಪ್ಪರ, ಅಮೋಘ ಸಿದ್ಧರ, ಬೀರೇಶ್ವರ, ರೇವಣ ಸಿದ್ಧರು ಬಂಡವಾಳ ಮೇಲೆ ನಾವು ಹೊಂಟು ಬಿಟ್ಟಿದ್ವು. ನಮ್ಮ ಬಂಡವಾಳ ಏನಾರು ಆಗಬೇಕಾಗಿತ್ತಂದ್ರೆ ನಾವೇನು ಕೊಡೋದು ಬೇಡಪ್ಪ. ಅವರೇನು ಬೆಳೆದಿಟ್ಟಾರಲ್ಲ ಆ ಬೆಳೆಯನ್ನು ಚಂದಾಗಿ ಜನರಿಗೆ ಉಣಿಸಿ, ಜನರಲ್ಲಿ ಮತಿಯನ್ನು ಕೆಡಿಸಲಾರದೆ, ದ್ವೇಷವನ್ನು ಮಾಡಲಾರದೆ, ಭೇದವನ್ನು ತರಲಾರದೆ ನಾವೆಲ್ಲರೂ ಮನೆಗಳನ್ನು ಕಟ್ಟೋಣ, ಮನಸ್ಸುಗಳನ್ನು ಕಟ್ಟೋಣ, ಆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ, ಇದು ಗುರುವಿನ ಹೂದೋಟ. ಇದು ಸಂಘ ಅಂದ್ರೆ ಗುರುನಾಥನ ಹೂದೋಟ. ಇದು ನೀವು ಹೂವಿನ ತೋಟದಾಗ ಹೋಗಿ ಕುಂಡ್ರಿ,
ಕಣ್ಣಲ್ಲಿ ಪುಣ್ಯಾತ್ಮರ ಅಂದ ಪ್ರಾರಂಭ ಆಗ್ತದ, ಮೂಗಿನಲ್ಲಿ ಸುಗಂಧ ಪ್ರಾರಂಭ ಆಗ್ತದ. ಹಂಗ ಕಣ್ಣು ಅರಳಲಿಕ್ಕೆ ಆರಂಭ ಆಯ್ತು, ಹೃದಯ ಕಮಲ ಅರಳಲಿಕ್ಕೆ ಚಾಲಾಗಿ ಬಿಡ್ತದು ಹೂದೋಟದೊಳಗೆ. ಹಂಗ ಗುರುವಿನ ತೋಟದೊಳಗೆ ಸತ್ಸಂಗದಾಗ ಬಂದು ಕೂತು ಬಿಡ್ರಿ, ಹೃದಯ ಕಮಲ ತಾನೇ ಅರಳಲಿಕ್ಕೆ ಪ್ರಾರಂಭ ಆಗ್ತದ, ತಾನೇ ಅರಳಲಿಕ್ಕೆ ಪ್ರಾರಂಭ ಆಗ್ತದ. ಅಂಥ ಮಾತುಗಾರಿಕೆ, ಅಂಥ ನಮ್ಮಲ್ಲಿ ಇಂಥ ನಡೆಗಳು ನುಡಿಗಳು ಇದ್ದಾಗ ಮಾತ್ರ ಅದನ್ನು ಕಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿ, ಬಹುತೇಕ ನಾನು ಚಟ್ಟಿಗೆ ಏನು ಹಾಡೇನಿ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನ ವೇದಿಕೆ ಡೊಳ್ಳಿನ ಪದ್ಯದ ವೇದಿಕೆಗೆ ನಾವು ಬಂದಿಲ್ಲ. ಆದರೂ ಒಳ್ಳೆ ಇಬ್ಬರು ಕಲಾವಿದರು ಬಂದಾರ, ಒಂದು 10 ನಿಮಿಷ ಹಾಡ ಕೇಳಬೇಕು, ಕೂತ್ ಹೋಗ್ಬೇಕಂತ ತಿಳ್ಕೊಂಡು ಹಾಡ್ತಾರ ಅವ್ರು ಹಾಡ್ತಾರೆ. ಅದಕ್ಕೆ ಬಂಧುಗಳೇ, ನಮ್ಮ ಹುಡುಗರು ಬೈಲಕ್ಕತ್ತವ, ನಿಂದೇನಪ್ಪ ನಿಂದು ನಡಿತೇನು ಹಗಲು ರಾತ್ರಿ ಕರ್ಕೊಂಡು ಹೊಂಟ್ರು, ನಮ್ಮ ಕಬ್ಬ ಕಡೆಯಕ್ಕೆ ಹೋಗ್ಬೇಕಾದತ್ ನಾವು ಹೆಂಗೆ ಮಾಡೋದು, ನೀ ಹಾಡೋದು ಬಿಟ್ಟು ಕೂತಿ ಅಂದ್ರೆ ಕೇಳಿದ್ರು ಅವ್ರು. ನಿಮಗೊಂಜರ ಅನುಭವ ಬರ್ಲತ್ತ ಹೇಳಿ, ಎದ್ರದ ಸಂಘದ ಅನುಭವ ಗೊತ್ತಾಗ್ಬೇಕು. ಈ ಸಂಘ ಮಾಡೋದು ಪುಣ್ಯಾತ್ಮರೇ ನಮ್ಮನ್ನು ಹೊಟ್ಟಿನೂ ತುಂಬಿಸ್ತದ, ಸತ್ಸಂಗದ ಪುಣ್ಯಾತ್ಮರ ಭಕ್ತಿನೂ ಉಣಿಸ್ತದ. ಇದು ಭಾಳ ಕಿಮ್ಮತ್ತಿನ ಸಂಘದ. ನಮ್ಮ ಅಪ್ಪಗಳು ಹೇಳ್ತಿದ್ರೆ, ನಿಮಗೆ ಬದುಕಾಕೋ ಕಲಿಸ್ತೈತಿ, ಭಾಗ್ಯನೂ ಕೊಡ್ತೈತಿ, ಆ ಸಂಘ ಯಾವಾಗಲೂ ಪುಣ್ಯಾತ್ಮರು ಮರಿಬಾರ್ದಂತ ಹೇಳ್ತಿದ್ರು. ಅದಕ್ಕೆ ವಿಶೇಷವಾಗಿ ಎಲ್ಲ ತಾಯಿಂದ್ರೆ ಮತ್ತೆ ಮನೆಗೆ ಹೋಗಿ ಮರಳಿ ಬಂದಿರಿ, ಒಳ್ಳೆ ಕಲಾವಿದರು ತಮ್ಮ ಮುಂದೆ ಗಂಗಾ ಸ್ನಾನ ಗುರುವಿನ ಸಂಘ ಅಂತಕ್ಕಂಥ ವಿಷಯ ಇಟ್ಟಾರ. ಇಬ್ಬರೂ ಕಲಾವಿದರು ನಿಮ್ಮ ಮತಿಯನ್ನು ಹೊಲಸು ಮಾಡಲಾರದೆ, ಯಾವಲೇ ಕೂಡ ಪುಣ್ಯಾತ್ಮರ ಧರ್ಮಕ್ಕೆ ಧಕ್ಕೆ ಹತ್ತಲಾರದೆ ಮಾತು ಮಾಣಿಕ್ಯವಾಗಿ ಉಳಿಬೇಕು. ನಾನಿಬ್ಬರು ಕಲಾವಿದರಿಗೆ ಹೇಳ್ತನು, ಮಾತು ಗಡಿಯಾರದ ಮುಳ್ಳಾಗಬೇಕು, ಕಾಲೊಳಗೆ ಚುಚ್ಚು ಮುಳ್ಳಾಗಬಾರ್ದು. ಮಾತು ಗಡಿಯಾರದ ಮುಳ್ಳಾಗಬೇಕು, ಎಚ್ಚರಿಕೆ ಕೊಡ್ತಿರ್ತದ ಸಮಯದ. ಆದರೆ ಚುಚ್ಚು ಮುಳ್ಳಾಯ್ತಂದ್ರೆ ಪುಣ್ಯಾತ್ಮರು ನೋವನ್ನು ಕೊಡ್ತದೆ. ಅಂಥ ಮಾತುಗಳು ನಿಮ್ಮ ಹಿಂಗೆ ಉಳ್ಕೊಂಡು ಬಂದು ಅಂದ್ರೆ ನಾ ಹೇಳೋದು ಪುಣ್ಯಾತ್ಮರು ಅಷ್ಟಲ್ಲ, ನಿಮ್ಮನ್ನು ಏನಾ ಜನ ದಾರಿ ಕಾಯ್ತಾರೆ, ನಿಮ್ಮಲ್ಲಿ ಶಕ್ತಿ ಐತಿ, ಮಾಡಬೇಕು ಅನ್ನೋ ಹವ್ಯಾಸ ಐತಿ, ಹುಚ್ಚದ. ಹೌದಿಲ್ಲ? ಅವರ ಹೇಳ್ತಾರೆ, ನಮ್ಮಪ್ಪ ಮನೆಯೊಳಗೆ 1 ಚೀಲ ಶೇಂಗಾ ಜಗಳ ಮಾಡಿ ಹೋದ ಮರುವರ್ಷ ಸದಾಜ್ ಹೊಲದಾಗ 20 ಚೀಲ ಶೇಂಗಾ ಬೆಳೆದಿನಿಪ್ಪ ಅಂತ ಅವರ ಹೇಳ್ತಾರೆ. ಅವರು ಮದಗೊಂಡು ಮತ್ತೆ ಒಡನಾಡ್ದು ಬಹಳ ಬೆಳೆದು ಬಂದಿರತಕ್ಕಂಥವ್ರು. ಸ್ವಾಭಿಮಾನ ಅಂತಕ್ಕಂಥದ್ದು ಆ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಸಂಪ್ರದಾಯ ಎಷ್ಟು ಜಗಕ್ಕೆ ಬೆಳಕು ಬಿದ್ದದ, ಎಷ್ಟು ಮಂದಿ ಕಲಾವಿದರು ಇವತ್ತವ್ರ ಮೇಲೆ ಹೊಟ್ಟಿ ತುಂಬ್ಕೊತಾ ಇದ್ರೆ ನಾವೆಲ್ಲ ಅರ್ಥ ಮಾಡ್ಕೋರಿ. ಬಹುತೇಕ ಅವರು ಬಂದು ಈ ರೀತಿ ವಾದಿ ಸಂವಾದಿ ಡೊಳ್ಳಿನ ಪದ್ಯವನ್ನು ಹೊರಗೆ ತರಲಿಲ್ಲ ಅಂದ್ರೆ ಅದಕ್ಕೆ ಎಂಥ ಬಣ್ಣ ಕೊಟ್ಟರು ನೋಡ್ರಿ ಪುಣ್ಯಾತ್ಮರು. ಬಹುತೇಕ ಒಂದು ಮಾತು ಹೇಳ್ತಾನೆ, ಆರುಡು ಪರಂಪರೆ ತೋರಿ ಸಿದ್ಧಾರೂಢದ ಶಾಸ್ತ್ರ ಅಟ್ಟ ಹೇಳ್ತಾರೆ, ಬಸವಣ್ಣವ್ರು ತೋರಿ ಅವ್ರ ವಚನ ಸಾಹಿತ್ಯ ಅಟ್ಟ ಹೇಳ್ತಾರೆ, ಈ ಪಂಡ್ರಪುರ ಶಾಖ ತೋರು ಅವ್ರದ್ದು ಅಟ್ಟ ಹೇಳ್ತಾರೆ, ಈ ಡೊಳ್ಳಿನ ಪದ್ಯದವ್ರು ತಗೋರಿ ಜಗದ ಯಾವ ಉಳ್ದಲ್ಲಿ ಎಲ್ಲ ವಿಷಯ ಇವರಿಂದ ಹೊರಗೆ ಬಂದಿರ್ತಾವ ನೋಡ್ಬೇಕ್ರ. ಇವ್ರು ಮತ್ತೆ ಹೆಬ್ಬಟ್ಟಿನವ್ರ ಅದಾರ, ಕಲ್ತಿಲ್ ಸಹಿತ ಕರೆ ಯಾವ್ದು ಬೇಕಾದ ಕೇಳ್ತೀರಿ ಕೇಳ್ರಿ, ಎಲ್ಲ ಹೇಳುತ್ತಾರ. ಯಾಕತ್ತೆ ಕೇಳಿದ್ರೆ ಮಾಡಬೇಕು ಅನ್ನೋ ಹುಚ್ಚತ್ತೈತಿವ್ರಿ, ಮಾಡಬೇಕು ಅನ್ನೋ ಛಲ. ಅದಕ್ಕೆ ಆ ಮಾಡೋದಕ್ಕೊಂದು ಅವಕಾಶ ಕೊಟ್ಟಿರ್ಲಿಲ್ಲ ಭಕ್ತರು, ವೇದಿಕೆ ಕಲ್ಪಿಸಿ ಕೊಟ್ಟಿರ್ಲಿಲ್ಲ. ಹಬ್ಬದ ನಿಮಿತ್ತ ಆ ಅಜ್ಜನ ತಂದ ದೊಡ್ಡ ನಮಸ್ಕಾರ ಹಾಕಿ ಪ್ರಸಾದ ಮಾಡಿ ಮನೆಗೆ ಹೋಗ್ಬೋದಾಗಿತ್ತು ನೀವು, ಇಲ್ಲಾಂದ್ರೆ ಇದೇ ವೇದಿಕೆ ಮೇಲೆ ಇಲ್ಲೇನು ತರಬಹುದಾಗಿತ್ತ. ಆದರೆ ಈ ಧರ್ಮದ ಲಾಂಛನವಾಗಿರ್ತಕ್ಕಂಥ ಡೊಳ್ಳಿನ ಪದ್ಯ ಅಂತಕ್ಕಂಥಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಇಷ್ಟೇ ನಿಮ್ಮಲ್ಲಿ ವಿನಂತಿ ಬೇಡ್ಕೊತಾ ಇದ್ದೀನಿ, ದೇವರನ್ನು ಕರೆಸೋದು ಎದಕ್ಕಾತ ಕೇಳಿದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿ ಆಗ್ಬೇಕು, ನಮ್ಮ ಸಂಸಾರ ಚೆಂದಾಗಿ ನಡಿಬೇಕು, ನಮ್ಮ ಗಂಡ ಹೆಂಡರು ಮಕ್ಕಳು ಎಲ್ಲ ಬುದ್ಧಿವಂತರಾಗಬೇಕು, ಹೃದಯವಂತರಾಗಬೇಕು. ಇದು ಪುಣ್ಯಾತ್ಮರೇ ದೇವರಲ್ಲಿ ಬೇಡ್ಕೊಳ್ತಕ್ಕಂಥ ನಮ್ಮ ಹರಿಕೆ ಅಂತಕ್ಕಂಥದನ್ನು ನೆನಪಿಟ್ಟುಕೊಂಡು ದುಷ್ಟ ಚಟಗಳಿಗೆ ಬಲಿಯಾಗಬೇಡ್ರಿ. ಓಣ್ಯಾಗ ಒಂದು ಓಣ್ಯಾಗ ಬರೋಣ ಅವಾಗ ಹೇಳ್ತಾ ಬಿಡ್ರಿ, ನಮ್ಮ ಓಣ್ಯಾಗ ನೀ ಯಾಕೆ ಬಂದಿ, ನಿಮ್ಮ ಓಣ್ಯಾಗ ನಾ ಯಾಕೆ ಬಂದಿ ಇರ್ತಾವಲ್ರಿ. ಭಾಳ ಮಂದಿ ಎಲ್ಲ ಹೆಣ್ಮಕ್ಳು ಕೂಡೇರಿ, ನನ್ನ ಕಡೆ ಒಂದು ಜರ ಗಮನ ಕೊಡ್ರಿ. ನೀವು ರಾತ್ರಿ 7 ಗಂಟೆ ಹಿಡ್ಕೊಂಡು 10 ಗಂಟೆ ತನಕ ನಿಮ್ಮ ಮನ್ಯಾಗ TV ಚಾಲು ಮಾಡಬೇಡ್ರಿ, ಮೊಬೈಲ್ಗಳನ್ನ ನೋಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟಿವಿಯಾಗ ಏನೈತಿ ಅಂದ್ರೆ ಬಂಗಾರಿ ಜೋಕಾಲಿ, ಮನೆ 1 3 ಬಾಗಿಲು, ಎಷ್ಟು ಚಂದ ಹೆಸರು ಐತ್ರಿ, ಮನೆ 1 3 ಬಾಗಿಲು. ಆ ಸ್ವಸ್ತ್ಯಾರು ಮನೆ 1 3 ಬಾಗಿಲ ನೋಡಿ 9 ಬಾಗಿಲ ಹಚ್ಚು ಸ್ವಸ್ತ್ಯಾರು ಬಂದುಬಿಟ್ಟಾರೆ. ಅದಕ್ಕೆ ದಯವಿಟ್ಟು ಅದ್ರ ಕಡೆ ಗಮನ ಕೊಡಬೇಡ್ರಿ. ನಾನು ಒಂದೇ ಕಳಕಳಿ ವಿನಂತಿ, ಆ ನಿಮ್ಮ ಮಾಲಕ್ಕೆ ನಿಮಗೆ ಸಿಗಬೇಕಾದ್ರೆ ಆ ತಾಯಿ ತನ್ನ ಹಾಲು ಕುಡಿಸಾಳಕ್ಕೆ, ರಕ್ತವನ್ನು ಹಾಲು ಮಾಡ್ಯಾಳ, ತನ್ನ ಬದುಕನ್ನು ಬೆವರ ಹನಿಯಂಗೆ ಸಂಶಾಳ. ಅದಕ್ಕೆ ಹೇಳ್ಬೇಕು, ಅತ್ತೆ ನೀ ಎಷ್ಟು ಬೈದರೂ ಕೂಡ ನೀನೇ ನನಗೆ ತಾಯಿ ಅಂತಕ್ಕಂಥ ಭಾವದೊಳಗೆ ಅತ್ತೆ ಕಡೆ ಒಂದು ಸಲ ಹೊಳ್ಳಿ ನೋಡ್ರಿ, ಆ ಅತ್ತೆಂದೂ ನಿಮ್ಮನಿಂದ ದೂರದಾಗೋದಿಲ್ಲ. ಅದ್ರ ಗಮನ ಇಡ್ರಿ ಬಂಧುಗಳೇ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ತಾಯಿ ತಂದಿನ ಒಯ್ದು ಹೊರಗೆ ಬಿಡ್ತಕ್ಕಂಥ ಮಕ್ಕಳು ಭಾಳ ಹುಟ್ಟ್ಯಾರ. ಆದ್ರೆ ಒಂದು ನೆನಪಿಟ್ಟುಗೋರಿ, ಹಸಿರೇಲಿ ಹಣ್ಣೇಲಿ ಉದರಾಗ ಹಸಿರೇಲಿ ನಗತಿತ್ತ, ತಾನು ಒಂದ್ ದಿವಸ ಹಣ್ಣು ಆಗ್ತನು ಅಂತಕ್ಕಂಥದನ್ನ ಮರೆತಿತ್ತ.
ಅದಕ್ಕೆ ಅದನ್ನು ಮುಂದಿನ ವ್ಯವಸ್ಥೆಯನ್ನು ತಾವೆಲ್ಲ ಕಲ್ಪಿಸಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡ್ಲಾರ್ದೆ ನಿಮ್ಮ ಕುಟುಂಬ ಹೇಗಾಗಬೇಕು ಅಂತ ಕೇಳಿದ್ರೆ ಸ್ವರ್ಗ ಆಗಬೇಕು. ನಿಮ್ಮ ಕುಟುಂಬ ಹೇಗಾಗಬೇಕಂತ ಕೇಳಿದ್ರೆ ಸ್ವರ್ಗ ಆಗಬೇಕು. ಸ್ವರ್ಗ ಆಗಬೇಕಾದ್ರೆ ಏನು ಮಾಡೋದು? ಮ್ಯಾಲಿಲ್ಲ ಸ್ವರ್ಗ, ಇಲ್ಲೇ ನಮ್ಮ ಬದುಕಿನೊಳಗೆ ಒಂದಿಷ್ಟು ಪುಣ್ಯಾತ್ಮರೇ. ನನ್ನ ಕಡೆ ನೋಡ್ರಿ, ಗೌಡ್ರು ಬಂದವ್ರು ಮಾತನಾಡ್ತಾರ, ಅವರು ನಿಮ್ಮ ಜೀವನ ನಿಮ್ಮ ಕುಟುಂಬ ಹೇಗಾಗಬೇಕಂತ ಕೇಳಿದ್ರೆ, ನಾವು ಶ್ರೀಶೈಲಕ್ಕೆ ಹೋದ್ರ ಮಂತ್ರಾಲಯಕ್ಕೆ ಹೋದ್ರ ಸ್ವರ್ಗ ಇಲ್ಲ, ನಿಮ್ಮ ಬದುಕಿನೊಳಗೆ ಮಂತ್ರಾಲಯ ಐತೆ. ಮನೆಯ ಮಂತ್ರಾಲಯ ಮನಗಸು ದೇವಾಲಯ ಆಗಬೇಕಾಗಿದ್ರೆ ಒಂದಿಷ್ಟು ಸಣ್ಣವರಾಗಲಿಕ್ಕೆ ಪ್ರಯತ್ನ ಮಾಡ್ರಿ, ಸಣ್ಣವರಾಗಲಿಕ್ಕೆ ಪ್ರಯತ್ನ ಮಾಡ್ರಿ. ಆ ಸಣ್ಣದನ್ನೇ ಜಗತ್ತಿಗೆ ದೊಡ್ಡದನ್ನು ಮಾಡ್ತದಂತಕ್ಕಂಥ ಮಾತು ಹೇಳಿ ನಮ್ಮ ಸಂಗೊಳ್ಳಿಗೆ ಗೌಡರು ಕೂಡ ಬಂದಾರ. ಒಳ್ಳೆ ಅಪರೂಪವಾಗಿರ್ತಕ್ಕಂಥ ವಿಷಯ ಚಿಂತನೆ ಮಾಡ್ತಾರ. ಇಬ್ಬರೂ ಕಲಾವಿದರು ನಿಮಗೆ ವಿಷಯದಲ್ಲಿನ ಮುಕ್ತಿಗೆ ಕರ್ಕೊಂಡು ಹೋಗ್ತಕ್ಕರೆ ಜಗಳದ ದಾರಿಯನ್ನು ತೋರಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ಅಂತ ಜಗಳ ಮಾಡೋರಿಗೆ ನೀವು ಅವಕಾಶ ಕೊಡಬೇಡ್ರಿ. ಜನ 3,000 ಕೊಡೋರು 300 ಕೊಡ್ಲಿ, ಆದ್ರೆ ಜಗಳ ಮಾಡ್ತಕ್ಕಂಥ ಕಲಾವಿದರನ್ನ ಕರೆಸಬೇಡ್ರಿ. ಚುನುಮುರಿ ಹಾರಿಸೋರನ್ನ ತರಬೇಡ್ರಿ, ಪುಗ್ಗ ಕಟ್ಟಿ ಕುಣಿಯವ್ರನ್ನ ತರ್ಲಕ್ಕೆ ಹೋಗ್ಬೇಡ್ರಿ. ಇಲ್ಲಿ ದಿಮ್ಮಿಟ್ಟು ತಾಳ ಅಲ್ಲಿ ಹೊಡೆಯವ್ರನ್ನಂತೂ ಒಟ್ಟ ಹಿಡ್ಕೊಳಕ್ ಹೋಗ್ಬೇಡ್ರಿ. ಇದು ಶಿವನ ಮನಿ ಶಿವಸ್ಥಾನ ಇದ್ದು. ಎಲ್ಲಿ ಕಾಲು ಜೋತಾಗಿ ಒಬ್ಬ ಯಾವ ಗಂಟಿಗೆ ಕಾಲು ಹಾಕಿ ಬಡಿತಿದ್ದವ್, ಗಂಟೆ ಅಂದ್ರೆ ದೇವ್ರ ಲಾಂಛನ ಅಂತ ಹೇಳ್ತೀವಿ. ಅಲ್ಲಿ ಕಾಲು ಹೊಡೆಯವ್ರಿಗೂ ನೀವು ರೊಕ್ಕ ಕೊಡ್ತೀರಿ, ಇಟ್ಟು ಬೆರಿಕಿದ್ರಿ ಮಂದಿ ನೀವು. ಇಲ್ಲೇ ಕೂತು ಗಂಟ್ಲು ಹರ್ಕೋತನಂದ್ರು ಕಡಿಮೆ ಕೊಡ್ತೀರಿ, ಆ ಗಂಟಿಗೆ ಕಾಲು ಕಟ್ಟೋನ್ಗೆ ರೊಕ್ಕ ಹೆಚ್ಚು ಕೊಡ್ತೀರಿ. ನೀವು ಕಲಾವಿದ್ರು ಭಾಳ ಬೆರಿಕಿದಿರಿ, ಅದ್ರ ಕಡೆ ಗಮನ ಕೊಡಬೇಡ್ರಿ. ಬಹುತೇಕ ತೆವರಟ್ಟಿ ಊರಾಗ ಹಂಗೇನಿಲ್ಲ, ಹಂಗಿಲ್ಲತ್ತೇಳಿ ಒಳ್ಳೆ ಕಲಾವಿದರಿಗೆ ಕರೆಸಿರಿ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಗೌಡದ 2 ಮಾತು ಕೇಳಬೇಕು, ಅವ್ರದ್ದು ಹಿರಿಯ ಕಲಾವಿದರು ಒಂದು ಪದ್ಯ ಕೇಳ್ಬೇಕಂತ ಕೂತೀನಿ. ನಾನು ಮತ್ತೆ ಮುಂಜಾನೆ 4 ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ವಿಜಯಪುರದ ಮಾಲೈನಾಪುರಕ್ಕೆ ಹೋಗ್ತಕ್ಕಂಥ ಪ್ರಸಂಗ ಇರೋದ್ರಿಂದ ನಾನು ಒಟ್ಟಿನ ಮೇಲೆ ಅವರು ನಮ್ಮ ತೆವರಟ್ಟಿ ಬಳಗ ನೀವೇನು ಮಾಡ್ತೀರಿ ಗೊತ್ತಿಲ್ಲ, ಯಾರು ಕಲಾವಿದ್ರು ಕರೆಸ್ರಿ 13ನೇ ತಾರೀಕು ರಾತ್ರಿ ನಮ್ಮ ಜೋಡಿ 2 ತಾಸು ಸಮಯ ಕಳಿಬೇಕಂತ ತಿಳ್ಕೊಂಡು ಒತ್ತಾಯದಿಂದ ಹಿಡ್ಕೊಂಡು ಬಂದಾಗ, ಯಾಕಂದ್ರೆ ನಿಮ್ಮ ಉಪಕಾರ ಭಾಳ ಅದು ನನ್ನ ಮೇಲೆ, ಇಷ್ಟು ಮಾಡ್ರೂ ತೀರುವುದಿಲ್ಲ. ಅದಕ್ಕೆ ಆ ಉಪಕಾರ ಸ್ಮರಣೆ ನಮ್ಮಲ್ಲಿ ಇರಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಬಂದೀನಿ. ಮತ್ತೊಮ್ಮೆ ಗೌಡ್ರಿಗೆ, ಹಿರಿಯ ಕಲಾವಿದರಿಗೆ, ಇವರಿಗೆ ಅವರೇನು ಕನಸಿಟ್ಕೊಂಡು ಸಂಘ ಕಟ್ಟ್ಯಾರಲ್ಲ, ಏನು ಕನಸಿಟ್ಕೊಂಡು ಹೆಜ್ಜೆ ಇಡಾಕತ್ಯಾರ, ನಾಡಿನ ತುಂಬೆಲ್ಲ ಅವ್ರ ಕನಸು ನನಸಾಗಲಿ, ಅವರ ಸಂಘ ಉತ್ತರೋತ್ತರಾಗಿ ಎತ್ತರವಾಗಿ ಬೆಳಿಲಿ. ನಾವು ಇನ್ನೊಮ್ಮೆ ನಿಮ್ಮ ಮಾತನ್ನ ಕೇಳಬೇಕು, ನಿಮ್ಮ ಹಾಡನ್ನ ಕೇಳಬೇಕಂತ ಆಸೆ ಆಗೈತೆಪ್ಪ. ನಮ್ಮೂರಿಗೆ ಬರ್ರಿ ಅಂತ ನೀವು ಕರಿಬೇಕು, ಅವ್ರು ಬರ್ತಾ ಇರಬೇಕು, ಆ ಸಂಘವನ್ನು ಬೆಳೆಸ್ತಾ ಇರಬೇಕು. ಇದನ್ನು ನೋಡಿ ಸ್ವರ್ಗದಾಗಿರ್ತಕ್ಕಂಥ ಮದಗೊಂಡು ಮತ್ತೆ ಖುಷಿ ಖುಷಿಯಾಗಿ ನಗಬೇಕನ್ನೋದೇ ನನ್ನ ಆಸೆ ಅಂತಕ್ಕಂಥ ಮಾತನ್ನ ಹೇಳಿ ತಮಗೆ ಶುಭ ಕೋರಿ ನನ್ನ ಮಾತ ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಬಹುತೇಕ ನಮ್ಮ ಅಂಶದ